ಎಷ್ಟೇ ವಯಸ್ಸಾಗಿದ್ರೂ ನಮಗೆ ಮಕ್ಕಳಾಗಿ ಮೊಮ್ಮಕ್ಕಳಿದ್ರೂ ತವ್ರ ಮನೆಗೆ ಬಂದು ವಾಪಸ್ ಹೋತ ಒಂಥರ ಬೇಜಾರು. ಓ ಅಕ್ಕ, ನೀ ಇಲ್ಲಿ ಕೂತೀಯ? ನಾ ಒಳಗೆಲ್ಲ ಹುಡುಕ್ದೆ. ಹೂನ, ಒಂದು ಗಳಿಗೆ ಇಲ್ಲೇ ಕೂರೋಣ ಅನಿಸ್ತಾ, ಅದಕ್ಕೆ ಕೂತೆ. ಹಿಂಗೂ ಇಲ್ಲಿ ಅಪ್ಪ ಏನು ಫೋಟೋ ಇತ್ತಲ್ಲ, ಹಾಗೆ ಒಂಚೂರು ಎದ್ರಿ ಕೂತ್ ಹೋಗೋಣ ಅನಿಸ್ತು, ಅದಕ್ಕೆ ಕೂತ್ಕೊಂಡಿನ ಕಣ. ನೀ ಇವತ್ತೊಂದಿನ ಇದ್ದು ಹೋಗ್ಬೋದಿತ್ತು ಕಣೆ ಅಕ್ಕ, ಬೇಜಾರು ನಂಗೆ. ಇವತ್ತಿದ್ದು ಹೋಗಕ್ಕೆ ನೆನ್ನೆ ಬರಲಾ ಅಂತಾನೆ ಅಲ್ಲಿ ನಿನ್ನ ಬಾವ ಹುಡುಗರು ಎಲ್ಲ ಎಂತ ಮಾಡ್ಕೊಂಡಾರೋ ಏನೋ, ಅಲ್ಲಿ ಮನೆ ಕಡೆ ನೋಡಂಗಿರ್ತದೆ ಏನೋ ಮಾರೆಯ. ಓ, ನೀವು ಅಕ್ಕ ತಮ್ಮ ಇಲ್ಲದಿರಾನ? ತಗಲ್ರಿ ಅದಕ್ಕೆಮ್ಮ ಬ್ಯಾಗ್. ಅಯ್ಯೋ ಪುಣ್ಯಾದ್ಗಿತ್ತಿ, ಇದೆಂತದೆ ಈ ಥರ ತುಂಬಿಯಾ? ಬೇರೆ ಎಂತಿಲ್ಲ ಮರ್ರ, ನಿಮಗಿಷ್ಟ ಅಂತ ಇವರು ಬೆಳಿಗ್ಗೆ ಅಣಬೆ ಕುಯ್ಕು ಬಂದಿದ್ರಲ್ಲ, ಅದ್ರದ್ದೇ ಒಂಚೂರು ಪಲ್ಯ ಮಾಡಿದ್ನಲ್ಲ ಅಣ್ಣಯ್ಯಗೆ ಅಂತ ಒಂದು ಡಬ್ಬಿಲ್ ಹಾಕಿನಷ್ಟೆ. ಮತ್ತೆ ಈ ಹುಡುಗರಿಗೆಲ್ಲ ಬೇಸಿಗೆ ರಜಾ ಅಲ್ಲನ್ರಿ, ಎಂಥದಾರು ತಿನ್ನಕ್ಕೆ ಕೊಡು ಕೊಡು ಅಂತಿರ್ತವೆ. ಅದಕ್ಕೆ ಒಂದಿಷ್ಟು ಹಲಸಿನಕಾಯಿ ಚಿಪ್ಸ್ ಮಾಡಿದ್ದೆ, ಅವೊಂದಿಷ್ಟು ಹಾಕಿನಿ. ಮತ್ತೆ ಅವತ್ತೊಂದಿಷ್ಟು ಅಕ್ಕಿ ಹಪ್ಪಳ ಮಾಡಿದ್ದೆ, ಅವು ಒಂದು 4 ಹಾಕಿನಿ. ಥೋ ಮರೆತಿ, ಎಂತಕ್ಕೆ ಇವೆಲ್ಲ? ಅಲ್ಲೇ ಲಕ್ಷ್ಮಿ, ಉಪ್ಪಿನಕಾಯಿ ಹಾಕಕ್ಕಂತ ಮಿಡಿ ಮಾವಿನಕಾಯಿ ತಂದಿದ್ನಲ್ಲೇ, ಅಕ್ಕೋಗೊಂದಿಷ್ಟು ಕೊಟ್ಟು ಕಳ್ಸೆ. ಅಯ್ಯೋ ಮರ್ರ, ನಾನು ತಲೆ ಕಲ್ ಬೀಳಕ್ ನಂಗೆ ನೆನಪೇ ಆಗ್ಲ. ತಡೀರಿ, ಅದೊಂದು ಡಬ್ಬಿಗೆ ಹಾಕು ಬರ್ತೀನಿ. ಬ್ಯಾಡೆ ಲಕ್ಷ್ಮಿ, ಎಂತಕ್ಕೆ? ನೇರ್ಲು ಮಕ್ಕಿಲಿರೋ ಮಾವಿನ ಗಿಡ ಕಣೆ ಅಕ್ಕ ಅದು. ಮಿಡಿಗಳಂದ್ರೆ ಅಷ್ಟು ಘನಾಗಿರ್ತವೆ, ಉಪ್ಪಿನಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗತ್ತದೆ. ಓ, ನೇರ್ಲು ಮಕ್ಕಿ ಮಾವಿನ ಮರನ? ಅದು ಉಪ್ಪಿನಕಾಯಿ ಅಂದ್ರೆ ಉಪ್ಪಿನಕಾಯಿ ಬಿಡು, ಭಾರಿ ಗನಾಗತ್ತದೆ. ಇಲ್ಲಿ ಬ್ಯಾಗ್ ಒಳಗೆ ಹಾಕ್ತೀನತ. ನಾನು ಉಪ್ಪಿನ ಹಣಿ ಹಾಕಿಟ್ಟಿದ್ದೆ, ನೀವು ಇನ್ನೊಂದು 15 ದಿನ ಬಿಟ್ಟು ಖಾರ ಹಾಕಿ ಆತ. ನೀವು ಭಾರಿ ಚೆನ್ನಾಗಿ ಖಾರ ಹಾಕ್ತೀರಾ ಅಲ್ಲ, ಅದಕ್ಕೆಮ್ಮ ಇವತ್ತೊಂದಿನ ಇರ್ಬೋದಿತ್ತು ಕಣ್ರಿ, ಬಂದಂಗಾಗ್ಲೇ ಎಂತಿಲ್ಲ. ಅಯ್ಯೋ ಮಾರೇತಿ, ನೆನ್ನೆ ಇದ್ದಿದೆ ದೊಡ್ಡ ವಿಷಯ. ಅದೊಂದು ನಮ್ಮ ದನ ಕರ ಹಾಕಕ್ಕಾಗೈತ್ ಕಣೆ, ಹಂಗಾಗಿ ಎಲ್ಲೂ ಮನೆ ಬಿಟ್ಟು ಹೊರಡಂಗಿಲ್ಲ. ಹ್ಞೂನ್ರಿ, ಈ ದನ ಕರುಗಳಿದ್ರೆ ಎಲ್ಲೂ ಮನೆ ಬಿಟ್ಟು ಹೊರಡಕ್ಕೂ ಆಗಲ್ಲ. ಅಮ್ಮ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಸುಮ್ಮನೆ ಮಲಗಿದೆ. ಅವರಿಗೂ ಒಂಥರ ಬೇಜಾರು. ಮನೆ ಹೆಣ್ಮಕ್ಳು ಮನೆಗೆ ಬಂದು ಹೊರಡ್ತಾ ಎಲ್ಲ ತಾಯ್ದಿಕ್ಳಿಗೂ ಹಂಗೆ. ಸರಿ ಕಣ ವಾಸು, ಹಂಗಾರೆ ನಾ ಹೊರಡ್ಲಾ? ತಡಿ, ಕಿರಣ್ ನಾಟಕ ಹೇಳಿನೇ ಬತ್ತಾನವನು. ಎಂತ ಕಾಟಕ್ಕೆ ಹೇಳಕ್ ಹೋದೆ ಮಾರಯ್ಯ, ನಾ ಗದ್ದೆ ಬೈಲಲ್ಲಿ ಹಂಗೆ ಒಂದ್ಸಲ ನಡ್ಕೊ ಹೋಗೋಣ ಅನ್ಕೊಂಡಿದ್ದೆ. ಅಯ್ಯೋ ಮರ್ರ, ನೀವು ಗದ್ದೆ ಬೈಲಿನ ಒಂದ್ಸಲ ನಡೆದಂಗೆ ಈಗೆಲ್ಲರೂ ಒಂದ್ ಜಾತಿ ಬೇಲಿ ಮಾಡ್ಕೊಂಡಾರ ಕಣ್ರಿ. ಹಂಗೆಲ್ಲ ಮೊದ್ಲಿನ ತರ ಸುಲಭಕ್ಕೆ ಹತ್ತಿ ಇಳ್ದು ಹೋಗಕ್ಕಾಗಲ್ಲ ಕಣ್ರಿ. ಈಗ ಪುಟ್ಟಕ್ಕ ಎಲ್ಲೋತು? ಪುಟ್ಟಕ್ಕ ಬಾರ ಇಲ್ಲಿ, ಅತ್ತಿ ಕಾಲಿಗೆ ನಮಸ್ಕಾರ ಮಾಡ್ಕಳೆ. ಅತ್ತೆ ಈ ಕಡೆ ಬನ್ನಿ, ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ. ಚೆನ್ನಾಗಿರು ಮಗ್ನೆ, ಭೂತರಾಯನ ಆಶೀರ್ವಾದದಿಂದ ಇಡೀ ತಾಲೂಕಿಗೆ ಈ ಸಲ SLC ಪರೀಕ್ಷೆಯಲ್ಲಿ ನೀನೆ ಫಸ್ಟ್ ಬರಂಗಾಗ್ಲಿ. ಪುಟ್ಟಕ್ಕ, ನೀನು ಅತ್ತೆ ಜೊತೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಸ್ಬಾತ. ಹ್ಞೂ ಸರಿ ಅಪ್ಪ, ನಾನು ಹೋಗ್ಬತ್ತೀನಿ. ಹಂಗೆ ಹೋಗೋಣ, ಹಾಲಿನ ಕ್ಯಾನ್ ತಗೋಗೆ ಪುಟ್ಟಕ್ಕ, ಡೈರಿಗೆ ಹಾಲು ಹಾಕ್ಬಾರೆ ಬತ್ತಾ. ನೀ ಯಾವಾಗ್ಲೂ ನನ್ನ ಕೆಲಸ ಹೇಳ್ತೀರತ್ತ ಅಮ್ಮ ನಂಗೆ. ಓ, ಆಟೋ ಬಂತು ಕಾಣ್ತದೆ, ಹಾರನ್ ಆತಾ ಇದೆಯಲ್ಲ. ಸರಿ ಹಂಗಾರೆ ನಾ ಬರ್ಲಾ? ಥೋ ಅತ್ತಿಗೆಮ್ಮ, ಅದು ಎಂತದ್ರಿ ಅದು? ಮನೆಯಿಂದ ಹೆಣ್ಮಕ್ಳು ಹೊರಡ್ತಾ ಕಣ್ಣೀರು ಹಾಕ್ತಾ ಹೊರಡೋದು, ಸುಮ್ಮನಿರ್ರಿ. ಇನ್ನೊಂದು 15 ದಿನಕ್ಕೆ ದೇವ್ರ ಹರಕೆ ಇಟ್ಕೋತೀವಿ. ನೀವು ಅಣ್ಣಯ್ಯ ವರುಣ ಎಲ್ಲ ಬನ್ನಿ ಆತಾ. ಹೂನೇ ಅಕ್ಕ, ನಾನು ನಿಂಗೂ ಫೋನ್ ಮಾಡ್ತೀನಿ, ಬಾವರಿಗೂ ಫೋನ್ ಮಾಡ್ತೀನಿ, ಎಲ್ಲರೂ ಬನ್ನಿ ಆತಾ. ಹ್ಞೂ ಸರಿ, ಬರ್ತೀವಿ. ನಮ್ಮನೇಲೂ ಇನ್ನೊಂದು ತಿಂಗಳೊಳಗೆ ದೇವ್ರಕ್ಕೆ ಇಟ್ಕೋಬೇಕು ಅಂತ ಅಂತಿದ್ರಿ ಇವರು. ನಾನು ಫೋನ್ ಮಾಡ್ತೀನಿ, ನೀವು ಎಲ್ಲ ಬನ್ನಿ ಆತಾ. ತಗಳೆ ಪುಟ್ಟಕ್ಕ, ಚಾಕ್ಲೇಟ್ ಗಿಕ್ಲೇಟ್ ಎಂತದಾರು ತಿನ್ನು. ತೋ ಎಂತಕ್ಕೆ ಅಕ್ಕ, ಅದಕ್ಕೆ ದುಡ್ಡೆಲ್ಲ ಕೊಡ್ತೀಯ? ಅದೇನಿನ್ನು ಸಣ್ಣ ಬಾಲೆ ನಾನೇ. ಬೇಡ ಅತ್ತೆ, ಬೇಡ ನಂಗೆ. ನೀ ತಗ ಮಗ್ನೆ. ಸರಿ ಹಂಗಾರೆ ಬರ್ಲಾ? ಓಯ್, ಎಂತ ಹಂಗೆ ನೋಡ್ತಾ ಇದ್ದೀರಾ? ನಮ್ಮ ಅತ್ತಿನ ಬತ್ಸಸ್ ಬತ್ತಿನಾತ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಲ್ನಾಡ್ ನಮ್ಮ ಹೆಮ್ಮೆ ಎಂಬ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರೊಡನೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.